ನಮಸ್ಕಾರ. ಒಂದು ಬಾರಿ ಏನಾಯ್ತು ಅಂದ್ರೆ, ಮನೆ ಇತ್ತು, ಸುಂದರವಾದ ಮನೆ ಇತ್ತು. ಆ ಮನೆಯ ನಿರ್ಮಾಣ ಇಟ್ಟಿಗೆಗಳಿಂದ ಮಾಡಲಾಗಿತ್ತು. ಆ ಇಟ್ಟಿಗೆಗಳಲ್ಲಿ ಒಂದು ಇಟ್ಟಿಗೆಗೆ ಒಂದು ವಿಚಾರ ಬಂತು. ಏನಂದ್ರೆ, ಈ ಮನೆಯಲ್ಲಿ ಎಷ್ಟು ಭಾರ ಅದ ಅದಷ್ಟು ನಾಣ್ಯ ಹೊತ್ಕೊಂಡಿದ್ದೀನಿ. ಆ ಮನೆಯ ಗೋಡೆಯಲ್ಲಿರ್ತಕ್ಕಂಥ ಒಂದು ಇಟ್ಟಿಗೆಗೆ ವಿಚಾರ ಬಂತು. ಈ ಇಡೀ ಮನೆಯ ಭಾರ ನನ್ನ ಮೇಲಿದೆ, ನನ್ನಿಂದಲೇ ಈ ಮನೆ ನಿಂತದ ಅಂತ ವಿಚಾರ ಬಂತು. ಈ ಇಟ್ಟಿಗೆಯ ವಿಚಾರ ನಮಗೆ ಅಪಹಾಸ್ಯ ಅಂತ ಕಾಣಬಹುದು. ಆದರೆ ಎಷ್ಟೋ ಸಾರಿ ನಾವು ಕೂಡ ಆ ಇಟ್ಟಿಗೆಗೆ ಆಗಿರ್ತೀವಿ. ಆ ಇಟ್ಟಿಗೆಯಂತೆಯೇ ನಾವು ವರ್ತಿಸ್ತಿರ್ತೀವಿ. ಆ ಮನೆಯ ನಿರ್ಮಾಣದ ಒಂದು ಭಾಗ ಇಟ್ಟಿಗೆ, ಆದರೆ ಇಡೀ ಮನೆಯ ಭಾರ ಇಟ್ಟಿಗೆ ಮೇಲೆ ಇಲ್ಲ. ಅದು ನಿಮಗೂ ಗೊತ್ತದ, ಎಲ್ಲರಿಗೂ ಗೊತ್ತು. ಆದ್ರೆ ಇಟ್ಟಿಗೆ ಅಂತ ತಿಳ್ಕೊಂಡ್ಬಿಟ್ಟದು, ಇಡೀ ಮನೆಯ ಭಾರ ನನ್ನ ಮೇಲೆ ಅಷ್ಟದ, ನಾನು ಸವರ್ನೆ ಅಂದ್ರೆ ಇಡೀ ಮನೆ ಬಿದ್ದು ಹೋಗ್ತದೆ. ಹಂಗಾಗಲ್ಲ. ಅದು ಇಟ್ಟಿಗೆ ಸರದೋಯ್ತಂದ್ರೂ ಮತ್ತೊಂದು ಇಟ್ಟಿಗೆ ಆಗಲಿ ತಂದು ಸೇರಿಸಿದ್ರೆ ಮನೆ ಸುಭದ್ರವಾಗಿ ಉಳಿತದೆ. ನಾವು ಕೂಡ ಇಟ್ಟಿಗೆ ಅಂತ ತಿಳ್ಕೊತೀವಿ. ನನ್ನಿಂದಲೇ ಎಲ್ಲ, ನಾ ಇಲ್ಲ ಅಂದ್ರೆ ಏನೂ ಇಲ್ಲ ಅನ್ನೋ ಭಾವ ಕೆಲವೊಂದು ಸರಿ ನಿಮ್ಮ ಮನಸ್ಸಿನಾಗ ಬಂದು ಹೋಗ್ಬಿಡ್ತದೆ. ಬಂದು ಹೋದ್ರು ಚಲೋ, ಬರ್ತದ ಹೋಗೋದಿಲ್ಲ ಕೆಲವೊಬ್ರು ಮನಸ್ಸಿನಾಗ. ಈ ವಿಚಾರಗಳು ಬರ್ತಾವ ಹೋಗೋದಿಲ್ಲ ಅಂದ್ರೆ ಅವಾಗಲ್ಲಿ ಎಡವಟ್ಟಾಗಕ್ಕೆ ಶುರುವಾಗ್ತದೆ. ನನ್ನಿಂದಲೇ ಎಲ್ಲ ಅನ್ನೋ ಭಾವ ಉಂಟಾಗತ್ತಂದ್ರೆ ಆವಾಗ ಎಡವಟ್ಟಾಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಜ್ಜಿಯ ಜಂಬದ ಕೋಳಿಯ ಕಥೆಯನ್ನ ಕೇಳಿ ಬೆಳೆದಂಥವ್ರು ನಾವು. ಆದರೆ ಆ ಜಂಬವನ್ನು ನಾವು ಬಿಡತ್ತೆ. ಅಜ್ಜಿಯ ಕೋಳಿ ಕೂಗಿದಾಗ ಮಾತ್ರ ಬೆಳಕಾಗ್ತದ ಅನ್ನೋದು ಕಥೆ ಅಂತ ಕೇಳಿದ್ವಿ ನಾವು. ಆದರೂ ಕೂಡ ನಮ್ಮ ಮನದಲ್ಲಿ ಜಂಬ, ಅಹಂಕಾರ, ನಾನು ಎಂಬ ಭಾವ ಇದ್ದೇ ಇರ್ತದೆ. ಅದಕ್ಕೆ ಈ ಇಟ್ಟಿಗೆಯ ಒಂದು ಕಥೆ. ನಾವಿರಲಿ ಇಲ್ಲದೆ ಇರಲಿ ಜಗತ್ ನಡೀತದೆ, ಕುಟುಂಬನೂ ನಡೀತದೆ. ಯಾಕಂದ್ರೆ ಈ ಪ್ರಪಂಚದ ಒಂದು ಸಣ್ಣ ಭಾಗ ನಾವು, ನಮ್ಮಿಂದಲೇ ಏನೂ ಇಲ್ಲ. ನಾವು ಇಲ್ಲಿ ನಮ್ಮಿಂದಲೂ ಒಂದು ಏನೋ ಕೆಲಸ ಆಗ್ತದೆ ಅಷ್ಟೇ. ನಾವಿಲ್ಲ ಅಂದ್ರೆ ನಮ್ಮ ಬದಲಿ ಮತ್ತೊಬ್ಬರು ಜಗತ್ ಭಗವಂತನಿಗೆ ಕಳಿಸ್ಕೊಡ್ತಾನೆ. ಅದೆಷ್ಟೋ ಮಹಾನ್ ಪುರುಷರು ಬಂದಾರ ಹೋಗ್ಯಾರ, ಮತ್ತೆ ಮಹಾನ್ ಪುರುಷರು ಬಂದಾರ, ಅವರೊಬ್ಬರೇ ಇಲ್ಲ, ಹಂಗೆ ಬರ್ತಾರೆ ಹೋಗ್ತಾರೆ. ಸಾಮಾನ್ಯರಿಗಂತೂ ಲೆಕ್ಕನೇ ಇಲ್ಲ, ಹಂಗೆ ನಿರಂತರವಾಗಿ ನಡೆದೇ ಇರ್ತದೆ. ಈ ಒಂದು ವಿಚಾರವನ್ನ ನಮ್ಮ ಗಮನದಲ್ಲಿ ನಾವು ಇಟ್ಕೊಂಡೇವು ಅಂತಂದ್ರೆ ನಮ್ಮೊಳಗಿನ ಜಂಬ ಏನದ ಅದು ಕಡಿಮೆ ಆಗ್ತದೆ. ನಮ್ಮಿಂದ ಏನಲ್ಲಪ್ಪ, ನಾವು ಒಂದು ಪ್ರಪಂಚದ ಭಾಗ, ಕುಟುಂಬದ ಭಾಗ ಅನ್ನೋದು ಗೊತ್ತಾಗ್ತದೆ. ಕೆಲವೊಂದ್ಸರಿ ಹೆಂಗಾಗಿಬಿಡ್ತದಂದ್ರೆ ನಾನೇ ಎಲ್ಲ, ನನ್ನಿಂದಲೇ ಇದು ಅನ್ನೋದಕ್ಕಾಗಿ ನಾವು ಮನ್ಯಾಗ ನಮ್ಮ ಮಾತುಗಳು ಬೇರೆ ಇರ್ತಾವ, ಹೊರ ಪ್ರಪಂಚದ ಕೆಲವೊಂದ್ಸರಿ ನನ್ನಿಂದಲೇ ಅನ್ನೋ ಭಾವ ಇತ್ತಂದ್ರೆ ನಮ್ಮ ಮಾತುಗಳು, ನಮ್ಮ ವರ್ತನೆಗಳು ಬೇರೆನೇ ಇರ್ತಾವೆ. ಇತರರಿಗೆ ತಿಳಿಯುವಂಥ ಮಾತುಗಳು ಇರ್ತಾವೆ, ಇತರರಿಗೆ ತಿಳಿಯುವಂಥ ನಮ್ಮ ನಡೆಗಳು ಇರ್ತಾವ, ನುಡಿಗಳು ನಡೆಗಳು ಎಲ್ಲ. ಅದು ಬೇರೆಯವ್ರಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಇರ್ತದೆ. ಮತ್ತು ನಾವು ಹೆಂಗೆ ತಿಳ್ಕೊಂಡು ಹೋದ್ರು ಬಿಡು ಒಂದು ಉಡಾಫೆ ಬೇರೆಯವ್ರ ಬಗ್ಗೆ ಆ ಭಾವ ಇರ್ತದೆ. ಯಾಕಂದ್ರೆ ನನ್ನಿಂದಲೇ ಅಲ್ಲ ಅನ್ನೋ ಭಾವ ನನ್ನ ಮನಸ್ಸಿನಾಗ ತುಂಬಿಕೊಂಡಾಗ ಆ ರೀತಿ ಉಂಟಾಗ್ತದೆ.
ಆ ರೀತಿ ಆಯ್ತಂದ್ರೆ ನಾವು ಇತರರಿಗೆ ನೋವನ್ನು ನೀಡುವ ವ್ಯಕ್ತಿಯಾಗಿರ್ತೀವಿ ಹೊರತು ನಮ್ಮಿಂದ ಇತರರಿಗೆ ಸಹಾಯ ಅದೆಷ್ಟು ಸಿಕ್ಕಿರ್ತದೋ ಸ್ವಲ್ಪ ಸಿಕ್ಕಿರ್ತದೆ, ಆದ್ರೆ ನಮ್ಮಿಂದ ಅವ್ರಿಗೆ ಅನಿವಾರ್ಯ ಇರ್ತಿರ್ತದ, ಅವಶ್ಯಕತೆ ಇರ್ತದ, ಅಸಹಾಯಕರಾಗಿರ್ತಾರ. ಅದಕ್ಕಾಗಿ ಅವರು ನಮ್ಮ ಬೆಂಬಲ ಕೊಡ್ತಿರ್ತಾರೆ ಅಷ್ಟೇ, ನಮ್ಮ ಮೇಲಿನ ಅಭಿಮಾನದಿಂದ ಅಲ್ಲದು. ಆ ಪ್ರಸಂಗದಲ್ಲಿ ಅವರು ಅಸಹಾಯಕರಾಗಿರ್ತಾರೆ ಅಥವಾ ಅವಶ್ಯಕತೆ ಇರ್ತದೆ ನಮ್ಮದು, ಅದಕ್ಕಾಗಿ ಅವರು ನಮ್ಮ ಮಾತಿಗೆ ಬೆಂಬಲ ಕೊಡ್ತಾರೆ. ಇಲ್ಲಾಂದರೆ ಅವರು ನಮ್ಮ ವಿರುದ್ಧ ಸಿಳಿದೇಳೋರೆ. ಆ ಪರಿಸ್ಥಿತಿ ಹಂಗಿಲ್ಲ, ಅದಕ್ಕಾಗಿ ಹಂಗಾಗ್ಯಾರ. ಹಂಗಂತೇಳಿ ನಾವು ಆ ಪರಿಸ್ಥಿತಿಯ ದುರುಪಯೋಗನ ಪಡೆದುಕೊಂಡು ನನ್ನಿಂದಲೇ ಎಲ್ಲ ಅನ್ನೋ ಭಾವದ ವರ್ತನೆಯನ್ನು ನಾವು ಬಿಟ್ಟು ಬಿಡಬೇಕು. ಯಾಕಂದ್ರೆ ಅದರಿಂದ ಇತರರಿಗೆ ನೋವಾಗ್ತದೆ, ಅದರಲ್ಲಿ ಒಳಿತಾಗೋದಕ್ಕಂತೂ ಕೆಡಕೆ ಹೆಚ್ಚಿಗೆ ಆಗ್ತದೆ. ಮತ್ತು ನಾವು ತಿಳ್ಕೊಂಡಿರ್ತೀವಿ, ನನ್ನಿಂದಲೇ ಎಲ್ಲ ತಿಳ್ಕೊಂಡ್ರೆ ನಾವು ಅವ್ರಿಗೆ ಏನೋ ಸ್ವಲ್ಪ ಸಹಾಯ ಮಾಡಿರ್ತೀವಿ. ಆದರೆ ಆ ಸಹಾಯಕ್ಕಿಂತಲೂ ಹೆಚ್ಚಿನ ಪರೋಕ್ಷವಾಗಿ ಆಘಾತವನ್ನು ಉಂಟು ಮಾಡಿರ್ತೀವಿ, ನೋವನ್ನು ಉಂಟು ಮಾಡಿರ್ತೀವಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅದಕ್ಕೆ ನನ್ನಿಂದಲೇ ಎಲ್ಲ ನಾವು ಭಾವ ಬಿಟ್ಬಿಟ್ಟೇವು ಅಂತಂದ್ರೆ ನಾವು ಅಷ್ಟು ಸರಳಾಗಿರ್ತೀವಿ, ನಮ್ಮಿಂದ 4 ಮಂದಿ ಸಂತೋಷವಾಗಿರ್ತಾರೆ. ನಮ್ಮ ವರ್ತನೆಗಳು ಕೂಡ ನಯ ವಿನಯದಿಂದ ಕೂಡಿರ್ತಾವೆ, ನಮ್ಮ ಮಾತುಗಳು ಕೂಡ ನಯ ವಿನಯದಿಂದ ಕೂಡಿರ್ತಾವೆ. ಅಲ್ಲಿ ನಮ್ಮ ವ್ಯಕ್ತಿತ್ವನೇ ಬದಲಾಗಿರ್ತದೆ. ನನ್ನಿಂದಲೇ ಎಲ್ಲ ನಾವು ಭಾವ ಬಿಟ್ಟಾಗ ಅತ್ಯುತ್ತಮವಾದ ವ್ಯಕ್ತಿತ್ವ, ಸರಳವಾದ ವ್ಯಕ್ತಿತ್ವ, ಎಲ್ಲರನ್ನ ಆಕರ್ಷಿಸುವ ವ್ಯಕ್ತಿತ್ವ ನಮ್ಮದಾಗಿರ್ತದೆ. ಅದನ್ನು ಬಿಟ್ಟು ಇದು ನನ್ನಿಂದಲೇ ಎಲ್ಲ ಭಾವ ನಮ್ಮಲ್ಲಿ ಇಟ್ಕೊಂಡಂದ್ರೆ 4 ಮಂದಿಗೆ ನೋವನ್ನು ನೀಡುವಂಥ ವ್ಯಕ್ತಿತ್ವ ನಮ್ಮದಾಗಿರ್ತದೆ. ಅನಿವಾರ್ಯಕ್ಕೆ ಅವರು ನಮ್ಮನ್ನು ಸಹಿಸ್ಕೊಳ್ತಿರ್ತಾರೆ. ಅದನ್ನು ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಹೊಂಟೇವಂದ್ರೆ ಎಲ್ಲ ಸರಿಯಾಗ್ತದೆ. ಧನ್ಯವಾದಗಳು.